ಕೃಷ್ಣ ಬೈರೇಗೌಡರಿದ್ದಾರೆ, ಸಂಗಡಿಯವರಿದ್ದಾರೆ, ನಮ್ಮ ರಾಜೇಗೌಡರು, ಕೆಂಚಪ್ಪಗೌಡರು, ಆ ಭಾಗದಲ್ಲಿ ನಮ್ಮ HM ರೇವಣ್ಣವರಿದ್ದಾರೆ, ಹನುಮಂತರಾಯಪ್ಪನವರೇ, ಎಲ್ಲ ಅಧಿಕಾರಿ ವೃಂದದವರೇ, ವೇದಿಕೆಯ ಮುಂಭಾಗದಲ್ಲಿ ಕೊಡುತ್ತಂತೆ ಎಲ್ಲ ಆಸ್ತಿಕ ಮಹಾಶಯರೇ, ಮಾಧ್ಯಮ ವೃಂದದವರೇ, ಮಾತುಗಳೆಲ್ಲವನ್ನು ಕೂಡ ಕೇಳಿದ್ದೇವೆ. ಇನ್ನು ಮುಂದೆ ಕೆಂಪೇಗೌಡರ ಆದರ್ಶಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭ. ಮಾತಿನ ಸಂದರ್ಭದಲ್ಲಿ ಪೂಜ್ಯರೆಲ್ಲರೂ ಕೂಡ ಹೇಳಿದರು, ಕೆಂಪೇಗೌಡರು ಹುಟ್ಟಿದ ಸಮುದಾಯ ಒಂದಾದ್ರೂ ಮರ ಹುಟ್ಟುವ ಹಾಗೆ ತನ್ನ ಬಿಳುಲುಗಳನ್ನು, ನೆರಳನ್ನು, ಹಣ್ಣನ್ನು ಕೊಡುವ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕೊಡೋ ಹಾಗೆ ಕೆಂಪೇಗೌಡರು ಹುಟ್ಟಿದ್ದು ಒಕ್ಕಲಿಗ ಸಮುದಾಯ ಆದ್ರೂ ಅವರು ಕಟ್ಟಿದ ಬೆಂಗಳೂರು, ಸ್ಥಾಪಿಸಿದ ಬೆಂಗಳೂರು ಕೇವಲ ನಮ್ಮ ಭಾರತೀಯರಿಗಷ್ಟೇ ಅಲ್ಲ, ಇಡೀ ಜಗತ್ತಿನ ಎಲ್ಲರಿಗೂ ಕೂಡ ಆಶ್ರಯವನ್ನು ಕೊಟ್ಟಿದೆ. ಈ ಒಂದು ನಿಟ್ಟಿನಲ್ಲಿ ಅಣ್ಣ ಬಸವಣ್ಣವರು ಹೇಳಿದ ಹಾಗೆ ಅಯಂ ನಿಜ ಪರೋವೇತ್ತಿ ಗಣನಾ ಲಘುಚೇತಸ ಉದಾರ ಚರಿತಾನಂತೂ ಹೊಸದೈವ ಕುಟುಂಬಕಂ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮ ಕೂಡಲ ಸಂಗನ ಮಹಾಮನೆಯ ಮಗನೆಂದೆನಿಸಯ್ಯ. ಈ ಆದರ್ಶಕ್ಕೆ ತಕ್ಕದಾಗಿ ಬದುಕಿದಂಥವರು ನಮ್ಮ ನಾಡಪ್ರಭು ಕೆಂಪೇಗೌಡರವರು. ನಿನ್ನೆ ಕಾರ್ಯಕ್ರಮ ಪ್ರಾರಂಭ ಆಗಿ ಇವತ್ತು ಮುಕ್ತಾಯ ಆಗ್ತಾ ಇದೆ. ಕೆಂಪೇಗೌಡರು ಇವತ್ತಿನ ತಮಿಳುನಾಡಿನ ಭಾಗದಿಂದ ಬಂದವರು ಅಂತ ನಮಗೆ ಅನಿಸಿದ್ರೂ ಕೂಡ ಕೆಂಪೇಗೌಡರು ಇದ್ದ ಕಾಲಕ್ಕೆ ಈ ಗಡಿರೇಖೆಗಳ ದೃಷ್ಟಿಯೇ ಬೇರೆ ಇತ್ತು. ಅಂದರೆ ಅಲ್ಲಿವರೆಗೂ ಕೂಡ ನಮ್ಮವರು ನೆಲೆಸಿದ ನಾಡು ಅದಾಗಿತ್ತು. ಕಾರಣಾಂತರದಿಂದ ನಾನೊಮ್ಮೆ ಹೇಳಿದ್ದೆ, ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು 6 ತಲೆಮಾರುಗಳ ಹಿಂದೆ ಕುಣಿಗಲ್ ಭಾಗದಿಂದ ಬಿಡದಿ ಕಡೆಗೆ ಹೋಗಿದ್ದಂಥವ್ರು, ಬೇರೆ ಯಾವುದೋ ಒಂದು ಕಾರಣಕ್ಕೋಸ್ಕರ. ಅದೇ ಕಾರಣಕ್ಕೋಸ್ಕರ ನಿನ್ನೆ ಒಂದು ಉತ್ಸವ ಆಯಿತು, ಬಂಡಿ ದೇವರ ಉತ್ಸವ ಅಂತ. ಕಾರಣ ಏನಂದರೆ, ಪೂಜ್ಯ ಸ್ವಾಮೀಜಿಯವರು ಹೇಳಿದಾಗೆ ಇವತ್ತಿನ ತಮಿಳುನಾಡಿನ ಆ ಭಾಗದಿಂದ, ಅಂದಿಗೆ ತಮಿಳುನಾಡು ಅದು ಆಗಿರಲಿಲ್ಲ, ಇವತ್ತಿನ ತಮಿಳುನಾಡಿನ ಆ ಭಾಗದಿಂದ ಈ ಭಾಗಕ್ಕೆ ಅನಿವಾರ್ಯ ಕಾರಣಕ್ಕೋಸ್ಕರ ಬರಲಿಕ್ಕೆ ಹೊರಟಂತಹ ಮಾಧ್ಯಮ ಬಂದು ಬಂಡಿಗಳು. ಯಾವ ಬಂಡಿಗಳನ್ನು ಉಪಯೋಗಿಸಿ ಆ ಭಾಗದಿಂದ ಈ ಭಾಗಕ್ಕೆ ನಮ್ಮವರು ಬಂದು ಮತ್ತೊಮ್ಮೆ ನೆಲೆಗೊಂಡರು ಆವತಿ ಎಂಬ ಪ್ರಾಂತ್ಯದಲ್ಲಿ, ಅದಕ್ಕಾಗಿ ಬಂದಂಥ ಆ ಉತ್ಸವದ ಸ್ಮರಣೆಗೋಸ್ಕರ ನಿನ್ನೆ ಸಂಜೆ ಬಂಡಿ ದೇವರ ಉತ್ಸವ ಅಂತ ಪ್ರಾರಂಭ ಆಯಿತು. ನಮ್ಮ ಈ ಭಾಗದಲ್ಲಿ ಬಂಡಿ ದೇವರ ಉತ್ಸವ ಅಂತಂದರೆ ಬಹುಶ್ರೇಷ್ಠವಾಗಿರ್ತಕ್ಕಂತಹದ್ದು. ಅಂತಹ ಒಂದು ಉತ್ಸವವನ್ನು ಈ ವರ್ಷ ಸಾಂಕೇತಿಕವಾಗಿ ಪ್ರಾರಂಭಿಸಿ ಅದರ ಕಾರ್ಯಕ್ರಮದ ಮುಕ್ತಾಯವನ್ನು ನಿನ್ನೆ DK ಶಿವಕುಮಾರ್ ಅವರು ಅದರ ಮುಕ್ತಾಯ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಕೆಂಪೇಗೌಡ ಜಯಂತಿಗೆ ಪ್ರಾರಂಭದ ಉತ್ಸವವನ್ನು ನಿನ್ನೆ ಪ್ರಾರಂಭಿಸಿ ಇವತ್ತು ಬೆಳಗ್ಗೆ ಕೆಂಪೇಗೌಡರ ವಿಮಾನ ನಿಲ್ದಾಣದ 108 ಅಡಿ ಎತ್ತರದ ಬೃಹತ್ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ಅಲ್ಲೊಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿ ಇಲ್ಲಿಗೆ ಬಂದಿರತಕ್ಕಂತಹದ್ದು. ಈ ಎಲ್ಲ ಯಾಕಾಗಿ ಬೇಕಾಗುತ್ತೆ ಅಂತಕ್ಕಂತಹದ್ದು. ವ್ಯಕ್ತಿಗಳ ಪೂಜೆಗಳು ಕೆಲವೊಮ್ಮೆ ಬೇಕಾಗುತ್ತೆ, ಕೇವಲ ವ್ಯಕ್ತಿ ಪೂಜೆ ಅಲ್ಲ, ಅದು ವ್ಯಕ್ತಿ ಹಿಂದೆ ಇರತಕ್ಕಂಥ ಶಕ್ತಿನ ನಾವು ಅರ್ಥಕೊಂಡದ್ದೇ ಆದರೆ ಆ ಶಕ್ತಿ ನಮ್ಮ ಬದುಕಿಗೆ ಆದರ್ಶ ಆಗೋದಾದರೆ ಇಂತಹ 100 ವ್ಯಕ್ತಿಗಳನ್ನು ಬೇಕಾದರೂ ಪೂಜೆ ಮಾಡೋಣ. ಆದರೆ ಆದರ್ಶಗಳ ಪೂಜೆ ಇಲ್ಲದೆ ಕೇವಲ ವ್ಯಕ್ತಿ ಪೂಜೆ ಆಗೋದಾದರೆ ನನಗೆ ಕೂಡ ಉಪಯೋಗ ಆಗೋದಿಲ್ಲ. ಬಸವಣ್ಣವರ ಪೂಜೆ ಇರ್ಬೋದು, ಕೆಂಪೇಗೌಡರ ಪೂಜೆ ಇರ್ಬೋದು, ಇನ್ಯಾವುದೇ ಮಹಾತ್ಮರ ಪೂಜೆ ಇರ್ಬೋದು, ಆ ಎಲ್ಲ ಆಚರಣೆಗಳು ನಮ್ಮ ಬದುಕಿಗೆ ಒಂದಿಷ್ಟು ಶಕ್ತಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಂತಹವ್ರನ್ನ ಸ್ಮರಿಸೋದ್ರಿಂದ ನಮ್ಮ ಮನಸ್ಸಿಗೆ ಒಂದಿಷ್ಟು ಶಕ್ತಿ. ಇವತ್ತು ಬೆಂಗಳೂರು DK ಶಿವಕುಮಾರ್ ಅವರು ಇವತ್ತು ಮರೆತರು ಅಂತ ಕಾಣಿಸುತ್ತೆ ಹೇಳಲಿಕ್ಕೆ. ಸದಾ ಅವರು ಹೇಳ್ತಾ ಇರ್ತಾರೆ, ಇವತ್ತು ಭಾರತವನ್ನು ಬೆಂಗಳೂರಿನ ಮುಖಾಂತರ ವಿದೇಶಿಯರು ಗುರುತಿಸ್ತಕ್ಕಂಥ ಶಕ್ತಿ ಯಾಕಾಗಿ ಬಂತು ಅಂತಲೇ ನಮ್ಮ ಕೆಂಪೇಗೌಡರು ಬೆಂಗಳೂರನ್ನ ಸ್ಥಾಪಿಸಿದ್ರಿಂದ. ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಎಲ್ಲಿದೆ ಅಂದರೆ ಭಾರತದಲ್ಲಿದೆ. ವಿದಿನ್ ದ ಕಂಟ್ರಿ, ನಮ್ಮ ಭಾರತದ ಒಳಗಡೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ಎನಿ ಸಿಟಿ ಅಂತಂದರೆ ಮತ್ತೆ ನಮ್ಮ ಬೆಂಗಳೂರಿನ. ಇಂತಹ ವೇಗವಾಗಿ ಬೆಳೀತಕ್ಕಂಥ ನಗರವೂ ಹೌದು, ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಆರ್ಥಿಕತೆಯ ನಗರವೂ ಕೂಡ ಬೆಂಗಳೂರೇ ಆಗಿರೋದ್ರಿಂದ ಮುಂದೆ ಬೆಂಗಳೂರು ಬೃಹದಾಕಾರವಾಗಿ ಬೆಳೆಯುತ್ತೆ. ಅಂತಹ ಬೆಳೀತಾ ಇರ್ತಕ್ಕಂಥ ಬೆಂಗಳೂರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಬಹು ಕ್ಲಿಷ್ಟವಾಗಿರ್ತಕ್ಕಂಥ ಕಷ್ಟ ಕೆಲಸ. ಆದರೆ ಅದೃಷ್ಟವಶಾತ್ ಅದರ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಸಮುದಾಯದ ಮತ್ತು ಕೆಂಪೇಗೌಡರ ವಂಶದ ಕುಡಿಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಜವಾಬ್ದಾರಿಯನ್ನು ಹೊತ್ತಿರೋದ್ರಿಂದ ಬಹುಶಃ ಆ ಒಂದು ನಿರಾಶೆ ಕಾಡಲಾರದು ಭರವಸೆ ನಮಗೆ ಇದೆ.
ಈ ದೃಷ್ಟಿಯಿಂದ ಇವತ್ತು ಕೆಂಪೇಗೌಡರ ಜನ್ಮದಿನೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇರ್ತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಏನೇನೋ ಕೊಡೋ ಬದಲು ಒಂದು ದೃಷ್ಟಿಯನ್ನು, ಒಂದು ವಿಷನ್ನ ಕೊಟ್ಟದ್ದೇ ಆದರೆ ಏನು ಆಗಬಹುದು ಅನ್ನೋದಕ್ಕೆ ಕೆಂಪೇಗೌಡರು ಒಂದು ಉದಾಹರಣೆ. ನಿಶ್ಚಲಾನಂದ ಸ್ವಾಮಿಗಳು ಮಾತನಾಡ್ತಾ ಹೇಳಿದ್ರಲ್ಲ, ಅಪ್ಪ ಕೆಂಪನಂಜೇಗೌಡರ ಜೊತೆಯಲ್ಲಿ ಅಂದಿಗೆ ಸಮೃದ್ಧವಾಗಿದ್ದಂತಹ ವಿಜಯನಗರ ಸಾಮ್ರಾಜ್ಯ. ಎಷ್ಟರ ಮಟ್ಟಿಗೆ ವಿಜಯನಗರ ಸಾಮ್ರಾಜ್ಯ ಅದು ಸಮೃದ್ಧವಾಗಿತ್ತು ನಮಗೆ ಗೊತ್ತಾಗಬೇಕು ಅಂತಂದರೆ, ಇವತ್ತು ನಾವು ತರಕಾರಿಗಳನ್ನ ಮಾರೋ ರೀತಿಯಲ್ಲಿ ಅವತ್ತು ಮುತ್ತು ರತ್ನಗಳನ್ನು ಫುಟ್ಪಾತ್ನಲ್ಲಿ ಮಾರ್ತಾಯಿದ್ರಂತೆ. ಅದ್ರ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೋದು ಅಂದು ಕೆಂಪೇಗೌಡರು ಬದುಕಿದ್ದ ಕಾಲದಲ್ಲಿ ಇದ್ದಂಥ ಸಮಕಾಲೀನವಾಗಿರ್ತಕ್ಕಂಥ ಸಮಾಜದ ಸಮೃದ್ಧಿ ಯಾವ ಮಟ್ಟಕ್ಕಿತ್ತು ಅಂತ. ನಾವಾದರೆ ಏನೇನು ಪಡ್ಕೊಂಡು ಬಂದು ಅದನ್ನು ಮರ್ತು ಬಿಡ್ತೇವೆ ಗೊತ್ತಿಲ್ಲ. ಆದರೆ ಕೆಂಪೇಗೌಡರು ಶಿವಗಂಗೆಯ ಸಂದರ್ಭದಲ್ಲಿ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಅಪ್ಪನ ಹತ್ರ ಹೋದ ಸಂದರ್ಭದಲ್ಲಿ ಅವ್ರಿಗೆ ಅನಿಸಿದ್ದು ಇಷ್ಟೇ ಅಂತೆ. ಅಪ್ಪ ಕೃಷ್ಣದೇವರಾಯನ ಜೊತೆ ಮಾತನಾಡ್ತಾ ಇದ್ದರೆ ಮಗನಿಗೇನು ಅನ್ನಿಸ್ತಿತ್ತು, ವಿಜಯನಗರ ಸಾಮ್ರಾಜ್ಯದ ಬೀದಿಗಳನ್ನ ಓಡಾಡ್ತಾ ಇರಬೇಕಾದ್ರೆ ನನ್ನಪ್ಪ ಅಲ್ಲಿ ಎಲ್ಲವನ್ನು ತಂದು ಇಲ್ಲಿ ಸುರಿತಾ ಇದ್ದಾನೆ, ಏನಾದರೂ ಮುಂದೊಂದು ದಿನ ಅವಕಾಶ ಸಿಕ್ಕಿದ್ಯಾದರೆ ಇಂತಹದೊಂದು ನಗರವನ್ನು ಕಟ್ಟಲಿಕ್ಕೆ ಸಾಧ್ಯನಾ? ನೋಡಿ, ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮಕ್ಕಳಿಗೆ ಒಂದು ವಿಷನ್ ಬಂತು ಅಂದರೆ, ಅವಕಾಶ ಸಿಕ್ಕಾಗ ಆ ವಿಷನ್ ರಿಯಲೈಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದೊಂದು ದಿನ ಬಂತು. ಶಿವಗಂಗೆ ನಮ್ಮೆಲ್ಲರ ಒಂದು ಶಕ್ತಿಯ, ಶ್ರದ್ಧೆಯ ಪ್ರತೀಕ. ಆ ತುದಿಗೆ ಹೋಗಿ ಯಾವ ಜಾಗದಲ್ಲಿ ಸಮುದಾಯದ ಒಬ್ಬಳು ಹೆಣ್ಣುಮಗಳು ಶಾಂತಲಾದೇವಿ ಮುಂದೆ ವಿಷ್ಣುವರ್ಧನ ಮನದನ್ಯಾಗಿ ದೇಹವನ್ನು ಬಿಟ್ಲು, ಆ ತುದಿಗೆ ಹೋಗಿ ನಿಂತ್ಕೊಂಡು ಕೆಂಪೇಗೌಡರು ಅಂದ್ಕೊಡ್ತಿದ್ರಂತೆ, ಒಂದು ವೇಳೆ ನನಗೆ ಮುಂದೊಂದು ದಿನ ಅವಕಾಶ ಸಿಕ್ಕದ್ದೇ ಆದರೆ ಈ ತುದಿಯಲ್ಲಿ ನಿಂತು ನವದೆತ್ತರಕ್ಕೆ ಹೋದಾಗ ದಿಗಂತದೆಡೆಗೆ ಈ ಸಾಮ್ರಾಜ್ಯವನ್ನು ವಿಸ್ತರಿಸಿ ಈ ಭಾಗದ ಜನಗಳಿಗೆ ವಿಜಯನಗರ ಸಾಮ್ರಾಜ್ಯದಲ್ಲಿರುವಷ್ಟು ಸಂಪತ್ತನ್ನು, ಸಮೃದ್ಧಿಯನ್ನು, ಸೌಖ್ಯವನ್ನು, ಆನಂದವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಆಗಬಹುದಾ? ವಯಸ್ಸೆಷ್ಟು ಚಿಕ್ಕದು. ಮುಂದೆ ಅವಕಾಶ ಬಂದಾಗ ಏನಾಯಿತು? ಆ ಅವಕಾಶವನ್ನು ರಿಯಲೈಸ್ ಮಾಡಿದರು. ಅದಕ್ಕೆ ಕೆಂಪೇಗೌಡ ಜಯಂತಿ ಇರ್ಬೋದು, ಇನ್ನಾವುದೇ ಜಯಂತಿಗಳ ಸಂದರ್ಭದಲ್ಲಿ ಅವರ ಜೀವನ ಚರಿತ್ರೆಗಳನ್ನು ಕೇಳುವ ಅಥವಾ ಓದುವುದರ ಮುಖಾಂತರ ನಮ್ಮ ಬದುಕಿಗೆ ತಂದುಕೊಂಡಾಗ ಅಂತಹದ್ದನ್ನು ನಾವು ಸಾಕ್ಷಾತ್ಕರಿಸಿಕೊಂಡು ಸಾಕಾರಗೊಳಿಸಿದ್ದೇ ಆದರೆ ಇಂತಹ ಕಾರ್ಯಕ್ರಮಗಳಿಗೆ ಅರ್ಥ ಬರುತ್ತೆ. ಅಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿರ್ತಕ್ಕಂಥದ್ದು. ನಿನ್ನೆಯಿಂದ ಡಿ.ಕೆ. ಶಿವಕುಮಾರ್ ಅವರನ್ನು ತುಂಬ ಸನಿಹದಿಂದ ನೋಡ್ತಾ ಇದ್ವಿ. ಅವರಿಗೆ ಬಹುಶಃ ಇನ್ನಾವುದೂ ಕೂಡ ಮನಸ್ಸಿನಲ್ಲಿ ಸುಳಿತಾನೇ ಇರಲಿಲ್ಲ. ಇನ್ನೇನೇ ಹೇಳಲಿಕ್ಕೆ ಹೋದ್ರೂ ಕೂಡ ಅವರ ಮನಸ್ಸಿಗೆ ಬರ್ತಾ ಇರಲಿಲ್ಲ. ಮನಸ್ಸಿನಲ್ಲಿ ಕೆಂಪೇಗೌಡರು, ಕಣ್ಣಿನಲ್ಲಿ ಕೆಂಪೇಗೌಡರು, ಬುದ್ಧಿಯಲ್ಲಿ ಕೆಂಪೇಗೌಡರು, ಎಲ್ಲದರ ಪ್ರಯತ್ನವಾಗಿ ಇವತ್ತು ಇಷ್ಟೊಂದು ಚಂದ ಕಾರ್ಯಕ್ರಮ ಇಲ್ಲಿ ಆಗಿದೆ. ಜೊತೆಗೆ ಈ ವರ್ಷದ ವಿಶೇಷ, ಪ್ರತಿ ವರ್ಷ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷ ಕೆಂಪೇಗೌಡರ ಭವನವನ್ನು ಒಂದು ವಿಶ್ವದ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಕೆಂಪೇಗೌಡರ ಜಯಂತಿ ಅಸ್ತಿತ್ವಕ್ಕೆ ಮತ್ತೊಮ್ಮೆ ತಂದು ಸಾಕಾರಗೊಳಿಸ್ತಕ್ಕಂತಹದ್ದು. ನಾವು ನಂಜಾವಧೂತ ಶ್ರೀಗಳೆಲ್ಲರೂ ಕೂಡ ಕುಳಿತಾಗ ಕೆಂಪೇಗೌಡರ ದಿನಾಂಕವನ್ನು ಹೇಳಿ ಅಂತ ಶಿವಕುಮಾರ್ ಅವರು ಕೇಳಿದರು. ಇನ್ನೇನು ಅನೌನ್ಸ್ ಮಾಡೋರಿದ್ರು. ಅಲ್ಲಿವರೆಗೂ ಕೂಡ 500 ವರ್ಷಗಳಿಂದ ಕೆಂಪೇಗೌಡರ ಅಸ್ತಿತ್ವದಲ್ಲಿ ಇದ್ರೂ ಕೂಡ ಅವರಿಗೊಂದು ರಾಜ್ಯ ಮಟ್ಟದ, ರಾಜ್ಯ ಸರ್ಕಾರದ ಮುಖಾಂತರ ಒಂದು ಅಥಾರಿಟೇಟಿವ್ ವ್ಯವಸ್ಥೆ ಅವರಿಗೆ ಇರಲಿಲ್ಲ. ಅವರಿಗೆ ಕೆಂಪೇಗೌಡರಿಗೆ ಅದನ್ನು ಕೈಗೆತ್ತಿಕೊಂಡು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ಹೇಳಿ ಮಾಡ್ತೀವಪ್ಪ, ಯಾವ ಡೇಟ್ ಬೇಕು. ಆಗ ಸಾಹಿತಿಗಳನ್ನು, ಸಂಶೋಧಕರನ್ನು ಎಲ್ಲರನ್ನು ಕೂಡ ಕರೆಸಿ, ಯಾಕಂದರೆ ಮುಂದೆ ಅದು ಬೇರೆ ಬೇರೆ ಭಾವನೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಸಿಸ್ಟಮ್ಯಾಟಿಕ್ ಸ್ಟಡಿಯನ್ನು ಮಾಡಿ, ರಿಸರ್ಚನ್ನು ಮಾಡಿ ಕೊಟ್ಟಂಥ ಡೇಟು ಜೂನ್ 27ನೇ ತಾರೀಕು ಇವತ್ತು ಆಚರಿಸ್ತಾ ಇರ್ತಕ್ಕಂಥದ್ದು. ಆ ಡೇಟ್ ಕೊಟ್ಟ ತಕ್ಷಣವೇ ಡಿ.ಕೆ. ಶಿವಕುಮಾರ್ ಅವರು ಅನೌನ್ಸ್ ಮಾಡಿ ಅವರ ಸಂದರ್ಭದಲ್ಲಿ ಇದು ಪ್ರಾರಂಭವಾದಂತಹದ್ದು ಈಗ ಅಧಿಕೃತವಾಗಿ ರಾಜ್ಯ ಸರ್ಕಾರದ ಮುಖಾಂತರ. ಅದಕ್ಕೂ ಮುಂಚೆ ಜನಮಾನಸದಲ್ಲಿ ಕೆಂಪೇಗೌಡರು ಎಂದೋ ನೆಲೆಗೊಂಡಿದ್ದರು, ಮುಂದೆಯೂ ಕೂಡ ಹಾಗೆ ಇನ್ನೂ ಹೆಚ್ಚು ನೆಲೆಗೊಳ್ತಾ ಹೋಗ್ತಾರೆ. ಆದರೆ ಆಳುವ ಸರ್ಕಾರಗಳ ಮುಖಾಂತರ ಅಧಿಕೃತವಾಗಿರ್ತಕ್ಕಂಥ ಜಯಂತಿ ಉತ್ಸವ ಅವರ ಕಾಲದಲ್ಲಿ ಪ್ರಾರಂಭವಾಗಿದೆ. ಮತ್ತಷ್ಟು ಉಜ್ರಾಯ ಸ್ಥಿತಿಗೆ ಹೋಗುವಂಥ ರೀತಿಯಲ್ಲಿ ಕೆಂಪೇಗೌಡರನ್ನ ನಡೆಸ್ಕೊಳ್ತಕ್ಕಂಥ ಕೆಲಸವನ್ನು ಆಳುವ ಸರ್ಕಾರಗಳು ಖಂಡಿತ ಮಾಡ್ತವೆ, ಮಾಡಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೀರಿ. ಈಗಾಗಲೇ ಪೂಜ್ಯ ಸ್ವಾಮಿಗಳು ಹೇಳಿದರು, ಕೇವಲ ಬೆಂಗಳೂರಲ್ಲ, ಈಗ ಆಗಿರ್ತಕ್ಕಂತಹದ್ದು ಗ್ರೇಟರ್ ಬೆಂಗಳೂರು ಆಗಬೇಕು ಅಂತಕ್ಕಂತಹದ್ದು. ಹೌದು, ಬೆಂಗಳೂರು ಎಂಬ ಹೆಸರಿಗೆ ಇರ್ತಕ್ಕಂಥ ಶಕ್ತಿ ಅಷ್ಟು ಇದೆ. ಯಾವುದೇ ಭಾಗಕ್ಕೆ ಅಲ್ಲ, ಗ್ರೇಟರ್ ಬೆಂಗಳೂರು
ಬಂದೆ. ಆ ಒಂದು ವ್ಯವಸ್ಥೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ